ಹಾಯ್ ಫ್ರೆಂಡ್ಸ್, ನಾನು ಎಚ್.ಎಸ್. ರಗಡತ್. ನಾನು ಕಳೆದ 4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮಗೆಲ್ಲರೂ ತಿಳಿದಿರುವ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 4656 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡ್ತಾರೆ. ಮತ್ತು ಈ ಒಂದು ಎಕ್ಸಾಮ್ ಅನ್ನು ಇಷ್ಟು ದಿನ KSP ಅವರು ನಡೆಸ್ತಿದ್ರು. ಇನ್ಮೇಲೆ ಒಂದು ಎಕ್ಸಾಮ್ ಅನ್ನು KE ಕೊಟ್ಟಿದ್ದಾರೆ. KSP ಅವರಿಗಿಂತನೂ KE ಒಂದು ಕ್ವಶನ್ ಪೇಪರ್ ತೆಗೆಯುವ ರೀತಿ ತುಂಬಾ ವಿಭಿನ್ನವಾಗಿರ್ತೈತಿ. ಪ್ಯಾಟರ್ನ್ ಕೂಡ ತುಂಬಾ ಚೇಂಜ್ ಇರ್ತೈತಿ. ಹಾಗಾಗಿ ಓದುವವರಿಗೆ ಒಂದು ತುಂಬಾ ಗೊಂದಲವಾಗಿರ್ತೈತಿ. ಇಷ್ಟು ದಿನ ನಾವು KSP ಪ್ಯಾಟರ್ನ್ಗೆ ಹೊಂದ್ಕೊಂಡಿದ್ವು, ಇನ್ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ತಾವ ಅಂತಂದು ತುಂಬಾನೇ ಗೊಂದಲಮಯವಾಗಿರ್ತದೆ. ಹಾಗಾಗಿ ನಾನು ಒಂದು ಕಳೆದ 3 ವರ್ಷದಿಂದ ಕ್ವಶನ್ ಪೇಪರ್ನ ತೆಗೆದುಕೊಂಡು KE ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ, ಯಾವ ಸಬ್ಜೆಕ್ಟ್ಗೆ ಅತಿ ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಈ ಒಂದು ಪ್ಯಾಟರ್ನ್ ಯಾವ ತರ ಇರ್ತದೆ ಅಂತಂದು ನಾನು ಒಂದು ಬ್ಲೂ ಪ್ರಿಂಟ್ ತರ ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದನ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಇದು KE ಡಿಪಾರ್ಟ್ಮೆಂಟ್ ನಡೆಸಿರತಕ್ಕಂಥ ಎಕ್ಸಾಮು 402 PS ಎಕ್ಸಾಮ್. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಕ್ವಶನ್ಸ್ ಕರೆಕ್ಟಾಗಿ ಎಣಿಸಿ ಕರೆಂಟ್ ಅಫೇರ್ಸ್ ಎಷ್ಟು, ಹಿಸ್ಟ್ರಿ ಎಷ್ಟು ಕೇಳಿದ್ದೇನೆ ಅಂತಂದು ನಾನು ಇದನ್ನು ಎಣಿಸಿ ಒಂದು ಕಡೆ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇಲ್ಲಿದೆ ನೋಡಿ, ಇದು 402 PS ಎಕ್ಸಾಮ್ 3/10/2024 ಎಕ್ಸಾಮ್ ಇತ್ತು. ಇದರಲ್ಲಿ ಕರೆಂಟ್ ಅಫೇರ್ಸ್ 22, ಮೆಂಟಲಿಟಿ 17, ಸೈನ್ಸ್ 13, ಹಿಸ್ಟ್ರಿ 14, IC 11, ಜಿಯೋಗ್ರಫಿ 12, ಕಂಪ್ಯೂಟರ್ 3, ಎಕನಾಮಿಕ್ಸ್ 2, GK ಆ್ಯಂಡ್ ಅದರ್ಸ್ 6, ಟೋಟಲ್ 100 ಕ್ವಶನ್. ಇದು 545 PSI ಎಕ್ಸಾಮ್. ಇದನ್ನು ಕೂಡ KE ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿತ್ತು. ಇದರಲ್ಲಿ ಯಾವ ಥರ ಅಂದರೆ, ಕರೆಂಟ್ ಅಫೇರ್ಸ್ 38 ಕ್ವಶನ್, ಮೆಂಟಲಿಟಿ 15, ಹಿಸ್ಟ್ರಿ 10, ಸೈನ್ಸ್ 10, IC 6, ಜಿಯೋಗ್ರಫಿ 4, ಎಕನಾಮಿಕ್ಸ್ 6, ಕಂಪ್ಯೂಟರ್ 2, GK ಆ್ಯಂಡ್ ಅದರ್ 9, ಟೋಟಲ್ 100. ಇದು FDA ಫುಡ್ ಆಫೀಸರ್ ಕ್ವಶನ್ ಪೇಪರು. ಇದನ್ನು KE ಕಂಡಕ್ಟ್ ಮಾಡಿತ್ತು. ಇದರಲ್ಲಿ ಕರೆಂಟ್ ಅಫೇರ್ಸ್ 22, ಮೆಂಟಲಿಟಿ 6, ಜಿಯೋಗ್ರಫಿ 20, ಹಿಸ್ಟ್ರಿ 21, ಸೈನ್ಸ್ 6, ಎಕನಾಮಿಕ್ಸ್ 0, IC 4, GK ಆ್ಯಂಡ್ ಅದರ್ 11, ಟೋಟಲ್ 100. ಇದು SDA ಕ್ವಶನ್ ಪೇಪರ್. ಇದು ಒಂದು ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಒಂದು SDA ಜಾಬ್. ಇದನ್ನು ಕೂಡ KE ಕಂಡಕ್ಟ್ ಮಾಡಿತ್ತು. ಇದರಲ್ಲಿ ಕರೆಂಟ್ ಅಫೇರ್ಸ್ 18, ಮೆಂಟಲಿಟಿ 14, ಹಿಸ್ಟ್ರಿ 10, IC 14, ಜಿಯೋಗ್ರಫಿ 7, ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟಲ್ 18, ಎಕನಾಮಿಕ್ಸ್ 3, ಕಂಪ್ಯೂಟರ್ 1, GK ಆ್ಯಂಡ್ ಅದರ್ 15, ಟೋಟಲ್ 100 ಕ್ವಶನ್ಸ್. ಇದು ವಿಲೇಜ್ ಅಕೌಂಟೆಂಟ್ ಒಂದು ಕ್ವಶನ್ ಪೇಪರು. ಇದನ್ನು KE ಕಂಡಕ್ಟ್ ಮಾಡಿತ್ತು. ಆಲ್ಮೋಸ್ಟ್ ಎಲ್ಲರೂ ಬರೆದಿರ್ತೀರ. ಇದು ಒಂದು ಕರೆಂಟ್ ಅಫೇರ್ಸ್ 18, ಮೆಂಟಲಿಟಿ 11, ಹಿಸ್ಟ್ರಿ 18, ಸೈನ್ಸ್ 12, ಜಿಯೋಗ್ರಫಿ 11, IC 8, ಎಕನಾಮಿಕ್ಸ್ 8, GK ಆ್ಯಂಡ್ ಅದರ್ 14, ಟೋಟಲ್ 100 ಕ್ವಶನ್. ಇದು ಒಂದು BMTC HK ಕ್ವಶನ್ ಪೇಪರು. ಇದರಲ್ಲಿ ಯಾವ ಥರ ಒಂದು ಕ್ವಶನ್ಸ್ ಕೇಳಿದ್ದಾನೆ ಅಂತಂದರೆ ನೋಡಿ, ಅತಿ ಹೆಚ್ಚು ಇದರಲ್ಲಿ ಕರೆಂಟ್ ಅಫೇರ್ಸು ಮೆಂಟಲಿಟಿ 10, ಜಿಯೋಗ್ರಫಿ 12, ಸೈನ್ಸ್ 15, IC 16, ಎಕನಾಮಿಕ್ಸ್ 4, ಹಿಸ್ಟ್ರಿ 12, GK ಆ್ಯಂಡ್ ಅದರ್ 12, ಟೋಟಲ್ 100 ಕ್ವಶನ್. ಇದು BMTC ನಾನ್ HK ಕ್ವಶನ್ ಪೇಪರು. ಇದನ್ನು ಪ್ರಿಂಟ್ ತೆಗೆಸ್ಕೊಂಬಂದು ನಾನು ಸಾಲ್ವ್ ಮಾಡಿದ್ದೆ. ಇದು BMTC ನಾನ್ HK ಕರೆಂಟ್ ಅಫೇರ್ಸ್ 20, ಹಿಸ್ಟ್ರಿ 17, ಜಿಯೋಗ್ರಫಿ 17, IC 10, ಸೈನ್ಸ್ 15, ಎಕನಾಮಿಕ್ಸ್ 4, GK ಆ್ಯಂಡ್ ಅದರ್ 17, ಮೆಂಟಲಿಟಿ 10, ಟೋಟಲ್ 100 ಕ್ವಶನ್ಸ್. ಇದು JE ಎಕ್ಸಾಮ್. ಇದನ್ನು ಕೂಡ KE ಕಂಡಕ್ಟ್ ಮಾಡಿತ್ತು. ಇದರಲ್ಲಿ ಯಾವ ರೀತಿಯಾಗಿ ಅತಿ ಹೆಚ್ಚು ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ ನೋಡಿ, ಇದರಲ್ಲಿ ಕರೆಂಟ್ ಅಫೇರ್ಸ್ 20, ಮೆಂಟಲಿಟಿ 16, ಸೈನ್ಸ್ 17, ಹಿಸ್ಟ್ರಿ 15, ಜಿಯೋಗ್ರಫಿ 12, IC 12, ಎಕನಾಮಿಕ್ಸ್ 5, GK ಆ್ಯಂಡ್ ಅದರ್ 3, ಟೋಟಲ್ 100 ಕ್ವಶನ್ಸ್. ಇದು ಕೂಡ KE ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇದೆ ನೋಡಿ, ಈ ಥರ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇದ್ದವು. ಇದಕ್ಕೆ ಅತಿ ಹೆಚ್ಚು ಯಾವ್ದು ಕೇಳಿದ್ದಾನೆ ಅಂದರೆ, ಕರೆಂಟ್ ಅಫೇರ್ಸ್ 18, ಮೆಂಟಲಿಟಿ 19, ಹಿಸ್ಟ್ರಿ 15, ಜಿಯೋಗ್ರಫಿ 10, ಸೈನ್ಸ್ 18, IC 9, ಎಕನಾಮಿಕ್ಸ್ 3, GK ಆ್ಯಂಡ್ ಅದರ್ 8, ಟೋಟಲ್ 100 ಕ್ವಶನ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು ನಾವು ಎಲ್ಲ ಕ್ವಶನ್ ಪೇಪರಲ್ಲಿ ಅನಲೈಸ್ ಮಾಡಿ ನೋಡಿದಾಗ ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತಂದು ನೋಡಿದರೆ ನಮಗೆ ಓದಬೇಕಾದ್ರೆ ಅನುಕೂಲ ಆಗುತ್ತೆ. ಯಾವ ಸಬ್ಜೆಕ್ಟ್ ಒತ್ತು ಕೊಡಬೇಕು, ಯಾವುದನ್ನು ಕಡಿಮೆ ಓದಬೇಕು ಅಂತಂದು ಗೊತ್ತಾಗಲಿ ಅಂತ ನಾನು ಈ ಥರ ಮಾಡಿದ್ದು. ಇದರಿಂದ ಏನು ಗೊತ್ತಾಗುತ್ತಂತಂದರೆ, ಎಷ್ಟು ದಿನ ನಮ್ಮ KSP ಡಿಪಾರ್ಟ್ಮೆಂಟ್ ನಡೆಸ್ತಿತ್ತಲ್ಲ, ಅಲ್ಲೇ 1 ಲೈನ್ ಕ್ವಶನ್ಸ್ ಇರ್ತಿದ್ವು.
ತುಂಬ ಈಸಿಯಾಗಿ ನಾವು ಒಂದು ಅಟೆಂಡ್ ಮಾಡ್ಬೋದಾಗಿತ್ತು. ಈಗ ಸ್ವಲ್ಪ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇರೋದ್ರಿಂದ ನಾವು ನೀಟಾಗಿ ಒಂದು ಓದಬೇಕು ಮತ್ತು ಯಾವ ಸಬ್ಜೆಕ್ಟಿಗೆ ಅತಿ ಹೆಚ್ಚು ಒತ್ತು ಕೊಡ್ತಾನೆ ಅಂತಂದು ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡಬೇಕು. ಆ ಉದ್ದೇಶದಿಂದ ನಾವೊಂದು ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಒಂದು ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡಿದ ನಂತರ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಈ ಕ್ವಶನ್ ಪೇಪರ್ದಲ್ಲಿ ನಾನು ಒಂದು ಹಲವಾರು ಪರೀಕ್ಷೆಗಳನ್ನು ಬರೆದಿದ್ದೇನೆ. ಫಾರ್ನಾಟ್ ಆಫ್ PS ಆಗಿರ್ಬೋದು, 545 PSI, FD ಫುಡ್ ಆಫೀಸರು, SDA ಕಟ್ಟಡ ಕಾರ್ಮಿಕ, ವಿಲೇಜ್ ಅಕೌಂಟೆಂಟ್, ಇಷ್ಟೆಲ್ಲ ಎಕ್ಸಾಮ್ ಬರೆದ ಒಂದು ಅನುಭವದ ಆಧಾರದ ಮೇಲೆ ಹೇಳ್ಬೇಕಂತಂದರೆ KE ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ಗೆ ಒತ್ತು ಕೊಡ್ತಾರೆ. ನೀವು ನೋಡಿರ್ಬೋದು, ಮಿನಿಮಮ್ ಕ್ವಶನ್ ಪೇಪರಲ್ಲಿ 17-18 ಕ್ವಶನ್ ಕೇಳಿದರೆ, ಮ್ಯಾಕ್ಸಿಮಮ್ 20-38 ಮಟನ್ ಹೋಗಿದೆ. ಹಾಗಾಗಿ ನೀವು ಓದುವಂಥ ಸಂದರ್ಭದಲ್ಲಿ ಫಸ್ಟ್ ಒಂದು ವರ್ಷ ಕರೆಂಟ್ ಅಫೇರ್ಸ್ ನೀಟಾಗಿ ಓದ್ಕೊಳ್ಳಿ. ನಂತರ ನೀವು ಒಂದು ಮೆಂಟಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಫ್ರೆಂಡ್ಸ್. ಮೆಂಟಾಲಿಟಿ ಎಲ್ಲ ಕ್ವಶನ್ ಪೇಪರ್ದಲ್ಲಿ ಅವರು 16-17 ಕೇಳಿದ್ದಾರೆ. ಒಂದೆರಡು ಕ್ವಶನ್ ಪೇಪರಲ್ಲಿ 10 ಕೇಳಿದ್ದಾರೆ ಅನ್ನೋದು ಬಿಟ್ಟರೆ ಮೆಂಟಾಲಿಟಿ ಕೂಡ ಅವರು ಅತಿ ಹೆಚ್ಚು ಕೇಳ್ತಾರೆ. ನೆಕ್ಸ್ಟು ಒಂದು ಸೈನ್ಸ್ ಇವತ್ತು ಕೊಡಿ, ಸೈನ್ಸು ಕೇಳ್ತಾರೆ. ಆಮೇಲೆ ಎಲ್ಲ ಸಬ್ಜೆಕ್ಟ್ಗೂ ಪ್ರಿಫರೆನ್ಸ್ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ನೋಟಿಫಿಕೇಶನ್ ಪದೇ ಪದೇ ಬರೋದಿಲ್ಲ ಫ್ರೆಂಡ್ಸ್. ಒಂದು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಒಂದು ಬಳಸಿಕೊಳ್ಳಿ. 2022ರಲ್ಲಿ ಆಗಿದ್ದು ಇವಾಗ ಆಗಿದೆ, ಮತ್ತು ಮುಂದೆ ಯಾವಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ಒಂದು ಸರಿಯಾಗಿ ಒಂದು ಅವಕಾಶಗಳನ್ನು ಬಳಸಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಈ ಒಂದು ಕಾಂಪಿಟೇಟಿವ್ ಪ್ರಿಪರೇಷನ್ದೊಳಗೆ ಒಂದು 60% ಜನ ನಾರ್ಮಲ್ ಆಗಿ ಓದ್ತಾರೆ, 30% ಜನ ಕಷ್ಟಪಟ್ಟು ಓದ್ತಾರೆ, ಇನ್ನು 10% ಜನ ಪ್ರಯತ್ನ ಮೀರಿ ಕಷ್ಟಪಟ್ಟು ಓದ್ತಾರೆ. ಕೊನೆಗೆ ಸಕ್ಸಸ್ ಅನ್ನೋದು ಈ ಪ್ರಯತ್ನ ಮೀರಿ ಕಷ್ಟಪಟ್ಟು 10% ಜನರಿಗೆ ಮಾತ್ರ ಸಿಗ್ತೈತಿ. ಅಂದರೆ ಈಗ 4,000 ಅಪ್ಲಿಕೇಶನ್ ಕರಿತೀವಿ ಅಂದರೆ 4 ಲಕ್ಷ ಜನ ಅಪ್ಲಿಕೇಶನ್ ಬೀಳ್ತಾವೆ. ಹಾಗಾಗಿ ಸೆಲೆಕ್ಟ್ ಆಗೋದು ಓನ್ಲಿ 10%. ನೀವು ಕೂಡ 10% ಜನರಲ್ಲಿ ಇರೋಕ್ಕೆ ಇಷ್ಟಪಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಾರ್ಮಲ್ ಆಗಿ ಓದೋದು, ಲೇಜಿನೆಸ್ ಮಾಡಿ ಓದ್ತದೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಡೆಡಿಕೇಶನ್ ಆಗಿ ವರ್ಕ್ ಮಾಡಿ, ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ಸ್ ಆಗಿ ಒಳಗಾಗಬೇಡಿ. ಮನೆಯಲ್ಲಿ ಒಂದು ತುಂಬ ನಂಬಿಕೆ ಇಟ್ಟು ನಿಮ್ಗೆ ತಿಂಗಳ ಅಮೌಂಟ್ ಕಳಿಸ್ತಾ ಇರ್ತಾರೆ. ಈಗ ಆಲ್ರೆಡಿ ನೀವು ಚೆನ್ನಾಗಿ ಓದಿದ್ದೀರಿ, ಇನ್ನೇನು ಒಂದು 4-5 ತಿಂಗಳು ಒಂದು ಕಷ್ಟಪಟ್ಟು ಡೆಡಿಕೇಶನ್ ಆಗಿ ಡೈಲಿ ಒಂದು 8-10 ತಾಸು ಚೆನ್ನಾಗಿ ಓದಿದರೆ ನೀವು ಖಂಡಿತವಾಗಿ ಸಕ್ಸಸ್ ಆಗ್ತೀರಿ. ಕಷ್ಟಪಟ್ಟು ಓದೋರಿಗೆ ಸಕ್ಸಸ್ಸು ಸಿಕ್ಕೇ ಸಿಗಲಿ ಅಂತಂದು ಹೇಳ್ತಾ ಈ ಒಂದು ನಮ್ಮ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದೇ ಥರ ನಾವು ವಿಡಿಯೋ ಮಾಡ್ತಿರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್.